ಇವಾಗ ರೂಪಿಕಾ ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಎಲ್ಲ ಪಾತ್ರನೂ ಕೂಡ ಮಾಡ್ತಾರೆ. ಬಟ್ ಇಂಥ ಒಂದು ಪಾತ್ರ ನನಗೆ ಸ್ವಲ್ಪ ಕಷ್ಟ ಆಯಿತು ಮಾಡಲಿಕ್ಕೆ, ತುಂಬ ಟೇಕ್ಸ್ಗಳನ್ನ ತಗೊಂಡೆ ಅಂತ ಯಾವುದಾದ್ರೂ ನಿಮಗೆ ಸವಾಲಾಗಿದ್ದ ಪಾತ್ರ? ಸವಾಲಾಗಿದ್ದ ಪಾತ್ರಗಳು ಎವ್ರಿಥಿಂಗ್ ವಾಸ್ ಚಾಲೆಂಜಿಂಗ್. ಬಟ್ ನನಗೆ ಇವಾಗ ಒಂದು ದೊರೆಸಾನಿನೇ ಹೇಳ್ಬೋದು. ರೀಸೆಂಟಾಗಿ ತುಂಬಾ ಒಂಥರ ನನಗೆ ಸೆಟ್ ಆಗೋಕ್ಕೆ ಕಷ್ಟ ಆಗ್ತಾ ಇತ್ತು ಇನಿಷಿಯಲಿ. ಬಿಕಾಸ್ ಸೀರಿಯಲ್ ಹೇಗೆ ಆಗತ್ತೆ ಅಂತ ಹೇಳಿದ್ರೆ, ಒಂದು 50 ಎಪಿಸೋಡ್ ನಾವು ಹೇಗೆ ಜನಕ್ಕೆ ಪ್ರೊಜೆಕ್ಟ್ ಆಗ್ತೀವೋ ಅದೇ ಅನ್ಕೊಂಡ್ಬಿಡ್ತಾರೆ. ಸೊ ಆ 50 ಎಪಿಸೋಡ್ಸ್ ತುಂಬಾ ಕ್ರೂಷಿಯಲ್ ಆಗಿ ನಮ್ಮನ್ನು ಟ್ಯೂನ್ ಅಪ್ ಮಾಡ್ಕೊಳ್ತಾರೆ. ಆ್ಯಂಡ್ ಒಂದೇ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕು, ಆ್ಯಂಡ್ ಆ ಹೇರ್ ಸ್ಟೈಲ್ ನಾವು ಟ್ಯೂನ್ ಅಪ್ ಆಗಬೇಕು. ಐ ಥಿಂಕ್ ನನ್ನ ದೊರೆಸಾನಿ ದೀಪಿಕಾಗೆ ಟ್ಯೂನ್ ಆಗೋಕ್ಕೆ ನನಗೆ 1 ವಾರ ಟೈಮ್ ತಗೋತು. ಯಾಕಂದರೆ ಅಲ್ಲಿ ಒಂದು ಇನ್ನೋಸೆಂಟ್ ಮಗಳ ಪಾತ್ರ, ಮತ್ತು ಒಂದು ಜವಾಬ್ದಾರಿ ಹುಡುಗಿ ಪಾತ್ರ, ಇಡೀ ಮನೆ ನಿಭಾಯಿಸೋವಂಥ ಒಂದು ಮೆಚ್ಯೂರ್ಡ್ ಹುಡುಗಿ ಪಾತ್ರ. ಬಟ್ ಆ ತಂದೆ ಬಂದರೆ ಮುದ್ದಿನ ಮಗಳ ಪಾತ್ರ. ಈ ಇನ್ನೋಸೆಂಟು, ಮೆಚ್ಯೂರಿಟಿ ಎಲ್ಲಾನು ಇರಬೇಕು. ಐ ಸ್ಟಿಲ್ ರಿಮೆಂಬರ್ ಪಾಂಡು ಸರ್ ಕನ್ನಡತಿ ಸೀರಿಯಲ್ನ ಡೈರೆಕ್ಟ್ ಮಾಡಿದ್ರೆ ನಮಗೆ ಫಸ್ಟ್ ಇನಿಷಿಯಲ್ ಎಪಿಸೋಡ್ಸ್ನ ಇದು ಮಾಡಿದ್ರು. ಆ್ಯಂಡ್ ಅವರು TN ಸೀತಾರಾಮ್ ಅವ್ರ ಅಪ್ಪಟ ಶಿಷ್ಯ. ಅವ್ರು ಹೇಗೆ ಅಂದರೆ, ಅಲ್ಲಿ ಕೂತ್ಕೋ ಅಂತ ಹೇಳಿದ್ರೆ 50 ಸಲ ನಾನು ಹೇಳಿದ್ದೀನಿ. ಐ ಸ್ಟಿಲ್ ರಿಮೆಂಬರ್. ಇಲ್ಲ ಈ ಗ್ರಾಫು ಸರಿ ಹೋಗ್ತಲ್ಲ, ನಾನು ಅಲ್ಲಿ ಕೂತ್ಕೋ ಅಂದ್ರೆ ಇಲ್ಲ ಸ್ವಲ್ಪ ಮೆಲೋಡೌನ್ ಆಗು, ಮೆಲೋಡೌನ್ ಅಲ್ರಿ ಇಲ್ಲ 50 ಟೈಮ್ಸ್ ನಾನು ಬರೀ ಅಲ್ಲಿ ಕೂತ್ಕೋ ಅಂತ ಒಂದು ಪದನ ನಾನು ಮಗಪ್ ಮಾಡ್ಕೊಂಡಿದ್ದೀನಿ. ಬಟ್ ಅದೆಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂತಲೇ ಅನ್ಕೊಂಡ್ಬಿಟ್ಟಿದೆ. ನನ್ನ ಕೈಲಿ ಆಗಲ್ಲ ಅಂತ ನಾನು ಒಂದು ಸ್ವಲ್ಪ ನನಗೆ ಬೇಜಾರು ಆಗ್ತದೆ, ಡಿಸಪಾಯಿಂಟ್ಮೆಂಟ್ ಆಗ್ತದೆ. ಬಟ್ ನನಗೆ ಟೀಮ್ ಸಪೋರ್ಟ್ ಕೂಡ ಮಾಡ್ತೀಯಾ ಮಾಡು ಅಂತ ನನಗೆ ಮೋಟಿವೇಟ್ ಮಾಡಿ ನನಗೆಲ್ಲರೂ ಎಂಕರೇಜ್ ಮಾಡಿದಾಗ ಐ ಥಿಂಕ್ ಇಟ್ ರೀಚ್ಡ್. ಆ್ಯಂಡ್ ಹೇಗಾಯಿತು ಅಂದರೆ, ಹೋಗ್ತಾ ಅಂದ್ರೆ ಸೀನ್ ಪೇಪರ್ ನೋಡಿದ ತಕ್ಷಣ ಒಂದೊಂದು ಸೀನ್ಸ್ ಅಂತೂ ನಾನು ಜಯದೇವ್ ಮೋಹನ್ ಸರ್ ಅಂದರೆ ಅವ್ರನ್ನ ಅಪ್ಪ ಅಂತಲೇ ಕರಿತೀನಿ ನಾನು. ಅಷ್ಟು ಕನೆಕ್ಟ್ ಆಗಿಬಿಟ್ವಿ ನಾವು. ಸೊ ಜ್ಞಾಪಕ ಇದೆ ನನಗೆ, ಒಂದೊಂದು ಸೀನ್ ಪೇಪರ್, ಒಂದೊಂದು ಡೈಲಾಗ್ ಪೇಜ್, ನಂದು ಅವ್ರದ್ದು ಪೇಜ್ ಗಟ್ಟಲೆ ಡೈಲಾಗ್ ಇದ್ರು ಸುಮ್ಮನೆ ಸೀನ್ ಪೇಪರ್ ನೋಡ್ಕೊಂಡು ಒಂದ್ಸಲಿ ಮಾನಿಟರ್ ಮಾಡ್ಕೊಂಡಿದ್ದೀವಿ. ಒಂದು 2.5 ಪೇಜ್ದು ಒಂದು ಸೀನ್ ಇತ್ತು, ಅದು ರೌಂಡ್ ಟ್ರಾಲಿ ಶಾರ್ಟ್. ನಂದು ಅಪ್ಪಂದಿಬ್ಬರದ್ದು ಒಂದು ಎಮೋಷ್ನಲ್ ಸೀನ್ ಇತ್ತು. ಇಬ್ಬರು ಒಂದು ಸಲ ಮಾನಿಟರ್ ಮಾಡಿಕೊಂಡು ಒಂದೇ ಸಲ ಟೇಕಲ್ಲಿ ಮುಗೀತು. ಸೊ ಅಷ್ಟು ಒಂದು ಆರ್ಟಿಸ್ಟ್ ಕೆಮಿಸ್ಟ್ರಿ, ಆರ್ಟಿಸ್ಟ್ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ, ಇಟ್ ರಿಯಲಿ ಮ್ಯಾಟರ್ಸ್ ಅಂತ ಹೇಳ್ಬೋದು. ಇವಾಗ ಇಷ್ಟೊಂದೆಲ್ಲ ಪಾತ್ರಗಳನ್ನು ಮಾಡ್ತಾ ಹೋಗ್ತಿದ್ದೀನಿ, ಅಲ್ಲಿ ಕೂತ್ಕೋ ಅಂದಿದ್ದು ನನ್ನ ಕೈಲಿ ಯಾಕೋ ತುಂಬ ಟೆಕ್ಸ್ಟ್ ಅಂತ ಅನ್ಸ್ತಾ? ಎಸ್ ನಿಜ, ಅದೇ ಅಲ್ಲಿ ಕೂತ್ಕೋ ಅಂತ ಹೇಳಕ್ ಬರ್ಲಿಲ್ವಾ ಅಂತ ಎಸ್ ಡಿಸಪಾಯಿಂಟ್ ಆಗುತ್ತೆ. ಬಟ್ ಅದೇ ಹೇಳಿದ ಪಾತ್ರಗಳು ಕೂತ್ಕೋಬೇಕು ನಮ್ಮಲ್ಲಿ. ನಮಗೆ ಫಸ್ಟ್ ನಾವು ಇವಾಗ ಸಿನಿಮಾ ಅಂತ ಹೇಳಿದ್ರೆ ಒಂದು 45-50 ದಿನ ಈ ಶೆಡ್ಯೂಲಿಂಗ್ ಅಲ್ಲಿ ನಮ್ಮ ಕ್ಯಾರೆಕ್ಟರ್ಸ್ ಮುಗಿಯುತ್ತೆ. ಆದ್ರೆ ಸೀರಿಯಲ್ ಅಂತ ಹೇಳಿದ್ರೆ ರೂಪಿಕಾನ್ ಮರ್ತು ಬಿಡ್ತಾರೆ. ಸೊ ಇವಾಗ ಅವ್ರು ಬರೋದೇ ದೀಪಿಕಾ ಪಾತ್ರ. ದೀಪಿಕಾ ಒಳ್ಳೆಯವಳಾದ್ರೆ ನಾನು ಒಳ್ಳೆಯವಳು, ದೀಪಿಕಾ ಕೆಟ್ಟವಳಾದ್ರೆ ನಾನು ಕೆಟ್ಟವಳು. ಸೊ ಈ ತರ ನಮ್ಮನ್ನ ಜನ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ನಾವು ಅದನ್ನ ನೀಟಾಗಿ ಅವ್ರಿಗೆ ಕನ್ವೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಅಷ್ಟೆಲ್ಲ ಸ್ವಲ್ಪ ಪ್ರಯತ್ನ ಪಟ್ಟ ಮೇಲೆ ಐ ಥಿಂಕ್ ಇಟ್ ವರ್ಕ್ಡ್ ಔಟ್. ಇನ್ನು ಯಾವೆಲ್ಲ ಪಾತ್ರಗಳನ್ನ ಮಾಡಬೇಕು ಅಂತ ನಿಮಗೆ ಆಸೆ ಇದೆ? ಲಿಸ್ಟ್, ಬಕೆಟ್ ಲಿಸ್ಟ್ ಬೇಜಾನಿದೆ. ಬಟ್ ಅದ್ರಲ್ಲಿ ತುಂಬಾನೇ ನನಗೆ ಕಾಯ್ತಿರೋಂತಹ ಪಾತ್ರ ಒಂದು ಬ್ಯೂಟಿಫುಲ್ ಹಿಸ್ಟಾರಿಕಲ್ ಡ್ಯಾನ್ಸರ್ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಲೈಕ್ ಮಹಾನಟಿ ಅಂತ ಒಂದು ಒಂದು ಬಯೋಪಿಕಲ್ಲೋ ಅಥವಾ ಒಂದು ಯಾವ್ದಾದ್ರು ಒಂದು ಡ್ಯಾನ್ಸರ್ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಬಿಕಾಸ್ ನಾನು ಭರತನಾಟ್ಯಂ ಡ್ಯಾನ್ಸರ್ ಆಗಿರೋದ್ರಿಂದ ಏನು, ಮತ್ತೆ ನಾಟ್ಯಂ ಅಂತ ಒಂದು ತೆಲುಗುನಲ್ಲಿ ಸಿನಿಮಾ ಇದೆ, ಅದು ನೋಡಿ ಕೂಡ ಫಿದಾ ಆಗ್ಬಿಟ್ಟೆ ನಾನು. ರುಕ್ಮಿಣಿ ಅವ್ರು ಮಾಡಿದ್ದಾರೆ, ಅದು ನಮ್ಮ ಬಜರಂಗಿನಲ್ಲಿ ಮುಕುಂದ ಸಾಂಗ್ ಮಾಡಿದಾರಲ್ಲ, ಅವ್ರು ಮಾಡಿದಂತಹ ಒಂದು ಸಿನಿಮಾ. ಸೊ ಈ ತರ ಒಂದು ಆರ್ಟಿಸ್ಟಿಕ್ ಸಿನಿಮಾ ಅಂದ್ರೆ ಇಟ್ಸ್ ನಾಟ್ ಅ ಆರ್ಟಿಸ್ಟಿಕ್ ಸಿನಿಮಾ, ಇಟ್ಸ್ ಅ ಕಮರ್ಷಿಯಲಿ ಟಚ್ ಇರೋವಂತಹ ಒಂದು ಡ್ಯಾನ್ಸರ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಇದೆ. ಸೊ ಹೋಪ್ಫುಲಿ 2025 ಈ ಇಂಟರ್ವ್ಯೂ ನೋಡಿ ಯಾರಾದರೂ ದೇ ಕ್ಯಾನ್ ಮೇಕ್ ದೇರ್ ಮೈಂಡ್. ಸೊ ಆಫರ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಒಂದು ಒಳ್ಳೆ ಡ್ಯಾನ್ಸರ್ ರೋಲ್ ಇದೆ, ದಯವಿಟ್ಟು ಕೊಡಿ, ಮಾಡ್ತೀನಿ. ಈಗ ಇಲ್ಲಿವರೆಗೂ ಬರಬೇಕು ಅಂತಂದ್ರೆ ಅಷ್ಟು ಈಸಿ ಅಂತೂ ಏನೂ ಅಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಅಂತೂ ಇದ್ದೇ ಇರುತ್ತೆ. ನಿಮ್ಮ ಕಷ್ಟ ದಿನಗಳು ಹೇಗಿತ್ತು? ಹೌದು, ಇವಾಗ ಕೂತ್ಕೊಂಡು ಪಟ ಅಂತ ಮಾತಾಡ್ಬಿಡ್ತೀವಿ. ನನಗೆ ಹಂಗಾಯ್ತು ಹಿಂಗಾಯ್ತು, ಅಲ್ಲಿ ಹೋದೆ, ನಾನು ಇಷ್ಟು ಸಿನಿಮಾ ಮಾಡಿದೆ ಅಂತ ನಾನು ಒಂಥರ ಪ್ರೌಡ್ ಆಗಿ ನಾನು ಹೇಳ್ಕೊಳ್ಳೋಕ್ಕೂ ಕೂಡ ನನ್ನ ಹಾದಿ ಅಷ್ಟೊಂದು ಸುಗಮವಾಗಿರಲಿಲ್ಲ. ಬಿಕಾಸ್ ನನಗೆ ಯಾವುದೋ ಒಂದು ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಂತಹ ಹುಡುಗಿ ಅಲ್ಲ. ವಿ ವರ್ ಅ ವೆರಿ ಸಿಂಪಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನ್ನ ತಂದೆ ತಾಯಿ ಗೌರ್ಮೆಂಟ್ ಎಂಪ್ಲಾಯಿ, ನಮ್ಮ ಅಣ್ಣ ಒಂದು ಕಡೆ ಓದ್ಕೊಂಡು ಆ ಥರ ಒಂದು ಸಹಜವಾಗಿ ಜೀವನ ಮಾಡ್ಕೊಂಡಂತಹ ಒಂದು ಜೀವನ. ಸಡನ್ ಆಗಿ
ಒಂದು ಬೇರೆ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೋತೀವಿ ಅಂದಾಗ ಫಸ್ಟ್ ಬರೋದು ತುಂಬ ಒಂಥರ ಎಂಕರೇಜ್ಮೆಂಟು ಬರುತ್ತೆ, ಜೊತೆಗೆ ನೆಗೆಟಿವ್ ಥಾಟ್ಸ್ ಕೂಡ ತುಂಬಾನೇ ಬರುತ್ತೆ. ಅಂದರೆ ಇಂಡಸ್ಟ್ರಿಗೆ ಕಳಿಸ್ತಿದ್ಯಾ ನಿಮ್ಮ ಮಕ್ಕಳನ್ನ, ಹುಷಾರು, ಅಂದರೆ ಏನಾಗ್ಬಿಡುತ್ತೋ. ಸೊ ಬಿಕಾಸ್ ವಿ ವರ್ ಫ್ರಮ್ ಅ ಆರ್ಥೋಡಾಕ್ಸ್ ಫ್ಯಾಮಿಲಿ, ಸೊ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ, ಹಾಳಾಗ್ಬಿಡ್ತಾಳೆ ಇಂಡಸ್ಟ್ರಿನಲ್ಲಿ, ಅದರ ತುಂಬ ಚಿಕ್ಕ ವಯಸ್ಸು, ಇದೆಲ್ಲ ಒಂದು ಮಾತುಗಳು ಬಂದಾಗ ನಾನು ಒಂದೇ ಮಾತು ಹೇಳಿದೆ, ದಯವಿಟ್ಟು ನನಗೆ ಒಂದು ಅವಕಾಶ ಕೊಡಿ, ನನ್ನ ಅಪ್ಪ ಅಮ್ಮನಿಗೆ ಕಾನ್ಫಿಡೆನ್ಸ್ ತುಂಬಿಸ್ದೆ, ಒಂದು ಅವಕಾಶ ಕೊಡಿ. ಇನ್ ಕೇಸ್ ನಾನೇನಾದ್ರು ನಿಮಗೆ ತಲೆ ತಗ್ಸೋವಂಥ ಕೆಲಸ ಮಾಡಿದೆ, ನೀವು ಹೇಳ್ದಂಗೆ ನಾನು ವಾಪಸ್ ಬಂದ್ಬಿಡ್ತೀನಿ, ಯೋಚನೆ ಮಾಡಬೇಡಿ ಅಂತ. ಸೊ ದೇರ್ ಮೈ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟೆಡ್. ಅಂದರೆ ತಪ್ಪು ಮಾಡಿದ್ರು ನಂದೇ, ಸರಿ ಮಾಡಿದ್ರು ನಂದೇ. ಸೊ ಹಾಗೆ ನನಗೆ ಕಲಿತಾ ಹೋಗ್ತಾ ಇದ್ದೆ. ಆ್ಯಂಡ್ ಎಷ್ಟೊಂದು ಕಡೆ ಪೇಪರ್ ಆರ್ಟಿಕಲ್ಸ್ ಕೂಡ ಬಂದಿತ್ತು, ದುರಹಂಕಾರ ಬಂದಿರೋ ರೂಪಿಕಾಗೆ, ಬಿಕಾಸ್ ಏನೋ ಒಂದು ಹಾಯ್ ಅಂತ ಹೇಳಿಲ್ಲ ಅನ್ನೋದಕ್ಕೆ ಆ ಆರ್ಟಿಕಲ್ ಬಂದಿತ್ತು. ಬಟ್ ಗಾಡ್ಸ್ ಗ್ರೇಸ್ ಅದೇ ಆ ಪೇಪರಲ್ಲಿ ಇನ್ನೊಂದು ಒಂದೆರಡು ತಿಂಗಳು ಬಿಟ್ಟರೆ ನಂದು ಒಂದು ಒಳ್ಳೆ ಆರ್ಟಿಕಲ್ ಕೂಡ ನಂದು ಪ್ರೊಜೆಕ್ಟ್ ಮಾಡಿದ್ರು. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಒಂದು 250 ರೂಪಾಯಿ ಕಾಸ್ಟ್ಯೂಮ್ಸ್ ತೊಗೊಳಕ್ಕೂ ನಮಗೆ ಕಷ್ಟ ಆಗ್ತಿರ್ತಿತ್ತು. ಎಷ್ಟೊಂದು ಸಲ ಸ್ಕೂಲ್ ಯೂನಿಫಾರ್ಮಲ್ಲೇ ಹೋಗಿ ಪರ್ಫಾರ್ಮ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಎಲ್ಲೋ ಹೋಗಿ ಅವರ ಕೊಲೀಗ್ಸ್ ಹತ್ರ ಸಾಲ ಮಾಡ್ಕೊಂಡು ನನ್ನ ಮಗಳನ್ನ ಕಾಂಪಿಟೇಷನ್ಗೆ ಕಳಿಸ್ಬೇಕು ಅಂತ ಹೇಳಿ. ಸೊ ಇಷ್ಟೆಲ್ಲ ಇದೆ, ಹರ್ಡಲ್ಸ್ ಇದೆ. ಆ್ಯಂಡ್ ಅದೆಲ್ಲ ಹೇಗಾಯಿತು ಅಂತ ಹೇಳಿದ್ರೆ ಸವಾಲಾಗಿ ನನಗೆ ಕನ್ವರ್ಟ್ ಆಗ್ತಾ ಇತ್ತು. ಅಂದರೆ ನನ್ನ ತಂದೆ ತಾಯಿಗೆ, ನನ್ನ ಕುಟುಂಬಕ್ಕೆ ಏನಾದರೂ ಮಾಡಲೇಬೇಕು ನನಗೆ ಅಂತ ಒಂದು ಚಾಲೆಂಜ್ ಆಗಿ ತೊಗೊಳ್ತಿದ್ದೆ. ಸೊ ಒಂದೊಂದು ಸ್ಟೇಜು ನನಗೆ ಇಂಪಾರ್ಟೆಂಟ್ ಆಗ್ತಾ ಬಂತು. ಬಿಕಾಸ್ ಇಷ್ಟೆಲ್ಲ ಬಂದಿರೋಕ್ಕೆ ನಾನು ಒಬ್ಬಳೆ ಖಂಡಿತವಾಗ್ಲೂ ಕಾರಣ ಅಲ್ಲ. ಸೊ ಒಂದೊಂದು ಎಂಟ್ರಿ ಫೀನೇ ಇಟ್ ವಾಸ್ 250 ರೂಪೀಸ್, 300 ರೂಪೀಸ್. ನಾನು ಒಂದೊಂದು ಸರಿ ಅಂತೂ 5 ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ. ಅಂದರೆ ಏಕಪಾತ್ರ ಅಭಿನಯ, ಮತ್ತು ಡ್ಯಾನ್ಸು, ಅಂದರೆ ಎಲ್ಲ ಥರದ ಡ್ಯಾನ್ಸ್ಗೂ ನನಗೆ ಇನ್ಕ್ಲೂಡ್ ಮಾಡೋರು. ಆ್ಯಂಡ್ ಎಲ್ಲದಕ್ಕೂ ನನ್ನ ತಂದೆ ತಾಯಿ ಎಂಕರೇಜ್ ಮಾಡೋರು. ಬಟ್ ಅವರು ಫಿನಾನ್ಷಿಯಲ್ ಸ್ಟೇಟಸ್ನ ಯೋಚನೆ ಮಾಡಲಿಲ್ಲ. ಅಂದರೆ ನಮಗೆ ತಿನ್ನಕ್ಕಿದೆಯೋ ಇಲ್ವೋ ಪರವಾಗಿಲ್ಲ, ಅಂದರೆ ನನ್ನ ಮಗಳು ಮಾತ್ರ ಅವಳು ಕರ್ಕೊಂಡು ಹೋಗ್ಬೇಕು, ಅವಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಥಾಟ್ ಇದೆ ಗೊತ್ತಾ. ದಟ್ ಈಸ್ ಲೈಕ್ ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ದೀಸ್ ಪ್ಯಾರೆಂಟ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಐ ಆಮ್ ಪ್ರೌಡ್ ಆಫ್ ದೆಮ್. ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ, ಎಷ್ಟೇ ಜನ್ಮ ಇದ್ರೂ ಇಂಥ ಕುಟುಂಬದಲ್ಲೇ ಹುಟ್ಟಬೇಕು. ಬಿಕಾಸ್ ದುಡ್ಡಿದ್ರೇ ಸುಖ ಅಲ್ಲ, ದಟ್ ಈಸ್ ನಾಟ್ ಆಸ್ಪೆಕ್ಟ್. ನಿಮಗೆ ಅಟ್ಲೀಸ್ಟ್ ಸಪೋರ್ಟ್, ಮಾರಲ್ ಸಪೋರ್ಟ್ ಮಾಡುವಂಥ ಒಂದು ಮನಸ್ಸಿರಬೇಕು ಗೊತ್ತಾ. ದಟ್ ಮ್ಯಾಟರ್ಸ್ ಅ ಲಾಟ್. ನನಗೆ ಅದು 100 ಆನೆ ಬಲ ಅಂತ. ಐ ಥಿಂಕ್ ನನ್ನ ಲೈಫೇ ನನ್ನ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳ್ಬೋದು.